ಹಾಯ್ ಹಲೋ ನಮಸ್ಕಾರ ರೀ. ನಾ ಇವತ್ತು ಸೀರೆ ಉಟ್ಕೊಂಡೆ ನೋಡ್ರಿ. ಯಾಕಂದ್ರೆ ಇವತ್ತು ಭೀಮನ ಅಮಾವಾಸ್ಯೆ ಐತಲ್ರಿ, ಅದ್ರ ಸಂಬಂಧ ಪೂಜೆ ಮಾಡ್ಬೇಕಂತ ಸೀರೆ ಉಟ್ಕೊಂಡೀನಿ ನೋಡ್ರಿ. ನಾನು ಮುಂಜಾನೆ ಎದ್ದ ನೆಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದೆ ರೀ. ರಂಗೋಲಿ ಹಾಕಿದ್ಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ ರೀ. ಮೊದಲು ಮನೆ ದೇವ್ರ ಪೂಜೆ ಮಾಡಿದ್ಮೇಲೆ ದೀಪದ ಪೂಜೆ ಮಾಡೋಣ ಅಂತ ಅನ್ಕೊಂಡಿರಿ. ಮನೆ ದೇವ್ರ ಪೂಜೆ ಮಾಡತ್ತೆ ನೋಡ್ರಿ ಈಗ. ಇದು ಭೀಮನ ಅಮಾವಾಸ್ಯೆ ಯಾಕೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ ರೀ, ಸಹೋದರನ ಮತ್ತು ಗಂಡನ ರಕ್ಷಣೆಗಾಗಿ ಇದೊಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಾರಂತ ನೋಡ್ರಿ. ನಾನು ಫಸ್ಟಿಗೆ ಒಂದು ಮನೆ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿದೆ ರೀ. ರಂಗೋಲಿ ಹಾಕಿದ್ಮೇಲೆ ಒಂದು ತಾಮ್ರದ ತಟ್ಟೆ ಇಟ್ಟು ಅದ್ರೊಳಗೆ ಅಕ್ಕಿ ಹಾಕಿ ಅದ್ರೊಳಗೆ ಓಂ ಶ್ರೀ ಅಂತ ಬರೆದು ಅದ್ರ ಮೇಲೆ ಮಣ್ಣಿನ ದೀಪ, ತುಪ್ಪದ ದೀಪ ಹಚ್ಚಿ ಇಟ್ಟೆ ರೀ. ಮಣ್ಣಿನ ದೀಪ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ, ಒಂದು ಪಾರ್ವತಿ, ಒಂದು ಪರಮೇಶ್ವರ ಅದರ ದೀಪದ ಸಂಕೇತ ಅಂತಾರೆ. ಅದ್ರ ಜೊತೆ ಗಣಪತಿನೂ ಪೂಜೆ ಮಾಡ್ಬೇಕಂತಾರೆ. ಮ ಮಣ್ಣಿನ ದೀಪಕ್ಕೆ ಕಂಕಣ ಎಲ್ಲ ಕಟ್ಟಿ ಹೂವು ಏರಿಸಿ ಎಲ್ಲ ಪೂಜೆ ಎಲ್ಲ ನೈವೇದ್ಯ ತೋರಿಸಿ ಪೂಜೆ ಆಯ್ತು ರೀ. ನಮ್ಮ ಮನೆ ದೇವ್ರ ಪೂಜೆನೂ ಆಯಿತು. ಆಮೇಲೆ 108 ಬಾರಿ ಓಂ ನಮಃ ಶಿವಾಯ ಅಂತ ಪಠಿಸ್ಬೇಕಂತ ರೀ. ಆ್ಯಕ್ಚುಲಿ ಗಂಡಂದಿರ ಪಾದ ಪೂಜೆನೂ ಮಾಡಬೇಕು, ಅದ್ರ ಜೊತೆಗೆ ಇದು ದೀಪದ ಪೂಜೆನೂ ಮಾಡ್ಬೇಕಂತ ನೋಡ್ರಿ. ನಾನು ಇದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರ ಪಾದ ಪೂಜೆ ಮಾಡತ್ತೆ ನೋಡ್ರಿ. ಆ್ಯಕ್ಚುಲಿ ಇದು ಪಾದ ಪೂಜೆ ಏನು ಮಾಡ್ತೈತ್ರಲ್ಲ, ಇದು ನಾವು ಡೈಲಿ ಅವ್ರಿಗೆ ಮಾಡಲ್ಲ. ಬಟ್ ಡೈಲಿ ಅವ್ರಿಗೆ ನಮಸ್ಕಾರ ಮಾಡೇ ಮಾಡ್ತೀವಿ ರೀ. ನಾನು ನಮ್ಮ ನಿಹಾಲ, ಅವ್ನು ನಿಹಾಲ್ 1 ವರ್ಷದಿಂದನೂ ರೂಢಿ ಐತ್ರಿ. ನನ್ನಿಂದ ಅವನು ಕಲಿಲ್ಲ ಅಂಥೇಳಿ ಅದು ರೂಢ ಬಿದ್ದೈತಿ. ಅವ್ರ ಡ್ಯೂಟಿ ಡೈಲಿ ನಾವು ನಮಸ್ಕಾರ ಮಾಡ್ತೀವಿ. ಅದೇನು ಇವತ್ತು ಸ್ಪೆಷಲ್ ಅಲ್ರಿ, ನಮ್ಮ ಡೈಲಿ ಪಾದ ಪೂಜೆ ಇದ್ದಂಗೆ. ನಮ್ಮ ಮನೆಯವ್ರದ್ದು ನಮ್ಮದು ಈ ಬಾಂಧವ್ಯ ಇನ್ನಷ್ಟು ಗಟ್ಟಿ ಇರಲಿ ಅಂಥೇಳಿ ಮತ್ತೆ ಪೂಜೆ ಮಾಡಿದೆ ರೀ. ಆ್ಯಕ್ಚುಲಿ ಅವ್ರು ನಂಗೆ ಭಾಳ ಫ್ರೀಡಮ್ ಕೊಟ್ಟಾರಿ. ಮತ್ತು ಯಾವಾಗೂ ಏನೋ ಅನುಮಾನದಿಂದ ನೋಡಂಗಿಲ್ಲ. ನಾವು ಇಬ್ಬರು ಹೆಂಗೆ ಸೇರಿಂಗ್, ನಮ್ದೇನಿದ್ರು ಅವ್ರು ಹೇಳ್ಕೊತಾರೆ, ಅವ್ರದ್ದೇನಿದ್ರು ನಾವು ಏನೇ ಪ್ರಾಬ್ಲಮ್ ಅಂದರೂ ತುಂಬ ಈಜಿಯಾಗಿ ಸಾಲ್ವ್ ಮಾಡ್ತೇವೆ ನೋಡ್ರಿ, ಫೇಸ್ ಮಾಡ್ತೇವೆ. ಇದಕ್ಕೆ ಅನ್ನೋದಲ್ರಿ ಲವ್ ಅನ್ನೋದು. ನಾವು ಒಂದು ಸ್ವಲ್ಪ ಮಸ್ತಾಗಿ ರೆಡಿಯಾಗಿ ಅಂತ ಹೇಳಿ ಫೋಟೋ ತಕ್ಕೊಂಡೆ. ಆಮೇಲೆ ಎಲ್ಲರೂ ಅವ್ರ ಹೆಂಡ್ತಿರಿಗೆ ಭೀಮ್ನವನ ಗಿಫ್ಟ್ ಕೊಟ್ರೆ. ನಮ್ಮ ಮನೆಯವ್ರಿಗೆ ನಾನೇ ಗಿಫ್ಟ್ ಕೊಡೋದಾಯ್ತು ನೋಡ್ರಿ ಈ ಸಲ. ನಿಮ್ಮ ಮನೇಲೂ ಹಿಂಗೇನಾ ಅಂತ ಹೇಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.